ಯುವಕರನ್ನ ಯುವತಿಯರನ್ನ ಟಾರ್ಗೆಟ್ ಮಾಡಿ ನಮಗೆ ಗೊತ್ತಿಲ್ಲದಾಗೆ ಈ ರೀತಿಯ ಡ್ರಗ್ಸ್ ಗಳನ್ನ ಕೊಡ್ತಾರೆ. ಹಳೆಯದ್ರಲ್ಲಿ ಕೇಳ್ತಿದ್ವಿ ನಾವು, ಗಾಂಜಾ ಅಂತ ನಾವು ಕೇಳಿದಿರ ನಾವು? ಊರುಗಳಲ್ಲಿ ಇತ್ತು ಗಾಂಜಾ ಬೆಳೆಸ್ತಾರೆ, ಗಾಂಜಾ ಹೊಡಿತಾರೆ, ಆ ಊರ್ ಗಾಂಜಾ ಇದೆ, ಅದು ಮೊದಲು ಕೇಳ್ತಿದ್ವಿ. ಇವತ್ತು ಯಾವ ರೀತಿಯಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ, ಗಾಂಜಾ ಅಂತ ಹೇಳೋದು ತುಂಬಾ ಹಳೇದಾಯ್ತು. ಬಟ್ ಒಂದ್ ಸ್ವಲ್ಪ ಅಪ್ಡೇಟ್ ಕೊಡಬೇಕು ಅಂತ ಹೇಳಿ ಯಾವ ರೀತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಚಾಕ್ಲೇಟ್ ನಲ್ಲಿ ನಮ್ಗೆ ಯಾರು ಕೂಡ ಗೊತ್ತಿರಲಿಕ್ಕಿಲ್ಲ. ಆ ರೀತಿಯಲ್ಲಿ ಯುವಕರಿಗೆ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಚಾಕ್ಲೇಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಿರಂಜಿನಲ್ಲಿ ಇಂಜೆಕ್ಷನ್, ಏನು ಸಿರಂಜ್ ಹೇಳ್ತೀವಿ, ಅದನ್ನ ತಾನೇ ಆ ವಿಷವನ್ನ ನಮ್ಮ ದೇಹದೊಳಗೆ ಹಾಕೊಂಡು ಏನೋ ಅದರಿಂದ ಸಾಧನೆಯನ್ನ ಮಾಡಿದೆ ಅಂತ ಹೇಳಿ ಅನೇಕ ಯುವಕರು ಕೂಡ ಇದ್ದಾರೆ. ಆ ರೀತಿಯಲ್ಲಿ ಹಂತದಲ್ಲೂ ಕೂಡ ಸುಲಭವಾಗಿ ಸಿಗಬೇಕು ಅನ್ನುವಂತಕ್ಕೋಸ್ಕರ ಈಸಿಯಾಗಿ ಇವತ್ತು ಹೈಸ್ಕೂಲ್ ನಿಂದ ಮೇಲ್ಪಟ್ಟಿರುವಂತ ಮಕ್ಕಳಿಗೆ ಸಿಗ್ತಾ ಇದೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕರ್ನಾಟಕದ ನಂಬರ್ 1 ಡ್ರಗ್ ಫ್ಯಾಕ್ಟರಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ಟಾರ್ಗೆಟ್ ಮಾಡಿದ್ದಾರೆ, ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಡ್ರಗ್ಸ್ ಇಂದ ಆಗ್ತಕ್ಕಂಥ ಒಂದು ಅನಾಹುತಗಳು ಕೊನೆಗೆ ನಮ್ಮ ಪ್ರಾಣ ಹೋಗುವುದೇ ಅಲ್ಲ, ಇಟ್ ರೂಯಿನ್ಸ್ ದ ಎಂಟೈರ್ ನೇಷನ್, ಇಡೀ ನಮ್ಮ ದೇಶವನ್ನೇ ನಾಶ ಮಾಡುತ್ತೆ ಅಂತ ಹೇಳಿ. ಮತ್ತು ನಿಮ್ಮ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ನಿಮ್ಮನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ. ಅವರು ಏನು ನಿಮ್ಮ ಮೇಲೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೋ ಅದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದಂತಾಗುತ್ತೆ. ಮತ್ತು ಕೊನೆಗೆ ಪಾಪ ಆ ತಂದೆ ತಾಯಿಗಳು ಮಕ್ಕಳೆಲ್ಲ ಒಂದು ಅನಾಥ ಆಗಬೇಕಾಗುತ್ತೆ. ಅವರ ಒಂದು ಮುದಿ ವಯಸ್ಸಲ್ಲಿ ನೋಡಿಕೊಳ್ಳಕ್ಕೆ ಯಾರೂ ಇಲ್ಲದ ಒಂದು ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಈ ಒಂದು ಡ್ರಗ್ಸ್ ಏನಿದೆ ಅದನ್ನೆಲ್ಲ ಸ್ವಲ್ಪ ವಿಮುಕ್ತರಾಗಿ ಮತ್ತು ಬಲವಾದಂತಹ ಒಂದು ಭಾರತ ದೇಶವನ್ನು ಕಟ್ಟೋಣ. ಮತ್ತು ನಿಮ್ಮ ಗುರಿ ಏನಿದೆ ಆ ಗುರಿಯನ್ನು ಮುಟ್ಟಿ, ಕಾರಣ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ನಾವು ಯಾವಾಗಲೂ ಕೂಡ ವಿ ಆರ್ ಆಲ್ವೇಸ್ ಯುವರ್ ವೆಲ್ ವಿಶರ್ಸ್, ವಿ ಆಲ್ವೇಸ್ ಗೈಡ್ ಯು ಟು ಮೂವ್ ಫಾರ್ವರ್ಡ್.